ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲಿ ಒನ್ ಆಫ್ ದಿ ಪಾಪ್ಯುಲರ್ ಕ್ಯಾಂಪ್ ಸೈಟ್ ಅಂತಲೇ ಹೇಳ್ಬೋದು, ಕ್ಯಾಮಾಗ್ ಬನ್ನರ್ಘಟ್ಟ ಅಂತ. ಸೊ ಇಲ್ಲಿ ತುಂಬ ಥರ ಸ್ಟೇಸ್ ಎಲ್ಲ ಇದೆ, ಬಜೆಟ್ ಫ್ರೆಂಡ್ಲಿಯಿಂದ ಹಿಡಿದು ಅಂದರೆ 1200 ರುಪೀಸಿಂದ ಹಿಡಿದು ಲಕ್ಸುರಿ ಆಗಿರೋಂಥ ಬೇರೆ ಬೇರೆ ಥರ ಡಿಫ್ರೆಂಟ್ ಕ್ಯಾಬಿನ್ ಸಹ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಕ್ಯಾಂಪರ್ ವ್ಯಾನ್ಸ್ ಮತ್ತು ಕ್ಯಾರವ್ಯಾನ್ ಸಹ ಇದೆ. ಅದರದೆಲ್ಲ ಕಂಪ್ಲೀಟ್ ಟೂರ್ ತೋರಿಸ್ತೀವಿ. ಬನ್ನಿ ನಮ್ಮ ವಿಡಿಯೋನ ಶುರು ಮಾಡೋಣ. ನಾವೀಗಿರೋಂಥದ್ದು ಕ್ಯಾಮಾಂಗ್ ಸೈಟಲ್ಲಿ, ಇದು ಬನ್ನರ್ಘಟ್ಟ ಹತ್ರ ಬರುತ್ತೆ. ಇಲ್ಲಿಗೆ ಬರಬೇಕು ಅಂತಂದರೆ ಕನಕಪುರ ರೋಡು ಮತ್ತು ಬನ್ನರ್ಘಟ್ಟ ರೋಡು ಮಧ್ಯದಲ್ಲಿದೆ. 30 to 35 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಬಂದ್ವಿ, ತುಂಬ ಚೆನ್ನಾಗಿದೆ. ಹಿಂದ್ಗಡೆ ಏನು ಕಾಣಿಸ್ತಾ ಇದೆ ಅದೆಲ್ಲ ಬೆಟ್ಟ ಇದೆ, ಒಂದು ಲೇಕ್ ಪಕ್ಕದಲ್ಲಿದೆ. ನೀವೇನಾದ್ರು ಕಪ್ಪಲ್ ಆಗಿರ್ಬೋದು ಇಲ್ಲ ಫ್ಯಾಮಿಲಿ ಆಗಿರ್ಬೋದು, ಏನಾದ್ರು ನೇಚರಲ್ಲಿ ಕ್ಲೋಸ್ ಟು ನೇಚರ್ ಸ್ಪೆಂಡ್ ಮಾಡ್ತೀವಿ ಟೈಮ್ ಅಂತ ಅಂದರೆ ಐ ಥಿಂಕ್ ಕ್ಯಾಮಾಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಬನ್ನಿ ನೋಡ್ತಾ ಹೋಗೋಣ ಈ ಕ್ಯಾಮಾಂಗಲ್ಲಿ ಏನೇನಿದೆ ಅಂತ. ಸೊ ಈ ಕ್ಯಾಮಾಂಗ್ ಬಗ್ಗೆ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ, ಒಂದು 14 ಎಕರ್ಸ್ ಒಳಗಡೆ ಒಂದು ವೈಬ್ರೆಂಟ್ ಗಾರ್ಡನ್ ಮಧ್ಯದಲ್ಲಿರೋಂಥ ಒಂದು ಕ್ಯಾಂಪ್ ಸೈಟ್ ಇದು. ಆ್ಯಸ್ ಎ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಏನಾದ್ರು ಬರ್ತೀವಿ ಅಂತಂದರೆ, ಎಸ್ಪೆಷಲಿ ಲೇಡೀಸು ಮತ್ತು ಮಕ್ಕಳೆಲ್ಲ ಇದ್ದಾಗ ಕ್ಯಾಂಪಿಂಗ್ ಮಾಡೋರಿಗೆ ತುಂಬ ಆಸೆ ಇರುತ್ತೆ. ಬಟ್ ಕ್ಯಾಂಪ್ ಸೈಟನ್ನು ಹುಡುಕ್ತಾ ಇದ್ದರೆ ಕ್ಯಾಮಾಂಗ್ನ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇದು 14 ಎಕರ್ಸ್ ಕಂಪ್ಲೀಟಾಗಿ ಫೆನ್ಸ್ ಒಳಗಡೆ ಇದೆ ಇದು ಪ್ರಾಪರ್ಟಿ, ಅಂದರೆ ಫುಲ್ ಸೆಕ್ಯೂರ್ಡ್ ಇದೆ ಪ್ರಾಪರ್ಟಿ. ಸೊ ಯಾವ ಥರದ್ದು ಭಯ ಏನೂ ಇರಲ್ಲ. ಬನ್ನಿ ಕ್ಯಾಮಾಂಗ್ನ ನೋಡ್ತಾ ಹೋಗೋಣ. ನಾವಿಲ್ಲಿಗೆ ಬರಬೇಕು ಅಂದರೆ ಈಸಿಯಾಗಿ ರೀಚ್ ಆಗ್ಬೋದು. 30 to 40 ಮಿನಿಟ್ಸ್ ಡ್ರೈವ್ ಫ್ರಮ್ ಬೆಂಗಳೂರು ಆರಾಮಾಗಿ ರೀಚ್ ಆಗ್ಬೋದು. ಗೂಗಲ್ ಮ್ಯಾಪ್ ಲಿಂಕು ಮತ್ತು ಕ್ಯಾಮಾಂಗ್ ವೆಬ್ಸೈಟ್ಸು ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಅದನ್ನ ಚೆಕ್ ಮಾಡ್ಬೋದು. ಅಲ್ಲಿ ಟೋಟಲ್ 4 ತರದ್ದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೇಸ್ ಬರುತ್ತೆ. ಒಂದು ಎ ಫ್ರೇಮ್ ಗ್ಲಾಂಪಿಂಗ್ ಬರುತ್ತೆ, ಇನ್ನೊಂದು ವುಡನ್ ಕ್ಯಾಬಿನ್ ಇದೆ, ಮತ್ತೆ ಕಂಟೈನರ್ ಸ್ಟೇ ಬರುತ್ತೆ, ಮತ್ತೆ ಈಗ ನಿಂತಿರೋದು ಇದು ಟೈನಿ ಬ್ಲಾಕ್ ಕಂಟೈನರ್. ಇದು ಟೋಟಲ್ ಪ್ಲಸ್ ಆ ಕಡೆ 6 ಕಂಟೈನರ್ ಇದೆ. ಸೊ ಇವತ್ತು ನಾವು ಸ್ಟೇ ಆಗ್ತಾ ಇರೋದು ಈ ಟೈನಿ ಬ್ಲಾಕ್ ಕಂಟೈನರ್ ಅಲ್ಲಿ. ಸೊ ಇದು ಹೇಗಿದೆ ಅಂತ ಫಸ್ಟ್ ತೋರಿಸ್ತೀನಿ, ಆಮೇಲೆ ಆ ಕಡೆ ಗ್ಲಾಂಪಿಂಗ್ ಇರ್ಬೋದು, ವುಡನ್ ಕ್ಯಾಬಿನ್ಸ್ ಇರ್ಬೋದು, ಅದೆಲ್ಲ ಹೇಗಿದೆ ಅಂತ ಅದಲ್ಲೂ ಒಂದೊಂದು ಟೂರ್ ಕೊಡ್ತೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗಿದೆ ಅಂತ. ಬನ್ನಿ ಇದನ್ನ ತೋರಿಸ್ತೀನಿ. ಫಸ್ಟ್ ಈ ಟೈನಿ ಬ್ಲಾಕ್ ಕ್ಯಾಬಿನ್ಸಿಗೆ ಬರ್ಬೇಕಾದ್ರೆ ಕಂಟೈನರ್ಗೆ ಇಲ್ಲೊಂದು ಪೋರ್ಟಿಕೋ ಸಿಗುತ್ತೆ ನಮಗೆ ಎಂಟ್ರೆನ್ಸ್ ಅಲ್ಲೇನೆ. ಅಂಡ್ ಈ ಕಡೆ ಚೇರ್ ಮತ್ತೆ ಈ ಕಡೆ ಒಂದು ಟೇಬಲ್ ನ ಕೊಟ್ಟಿದ್ದಾರೆ. ಟೇಬಲ್ ಅಷ್ಟೇ ಫುಲ್ ರೆಸ್ಟ್ರಿಕ್ಟ್ ಫೀಲ್ ಇದೆ ಅದು ಟೇಬಲ್. ಅಂಡ್ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಏನ್ 6 ಕಂಟೈನರ್ಸ್ ಇದೆ ಬ್ಲಾಕ್. ಎಲ್ಲಾದ್ರೂ ಮುಂದೆನೂ ಈ ತರ ಪ್ರೈವೇಟ್ ಆಗಿ ಒಂದು ಪೋರ್ಟಿಕೋ ಸಿಗತ್ತೆ. ಅಂಡ್ ಆ ಕಡೆ ಕ್ಯಾಂಪ್ ಫೈರ್ ಸಿಗತ್ತೆ, ಒಂದು ಟಿಂಬರ್ ಅಲ್ಲಿ ಸ್ಟೂಲ್ ಮಾಡಿದ್ದಾರೆ ಒಂದು ಮರದ್ದು. ಅಂಡ್ ಆ ಕಡೆದು ಅಷ್ಟೇ ವುಡನ್ ಸ್ಟೂಲ್ಸ್ ಇದೆ ಕುತ್ಕೊಳ್ಳೋದಿಕ್ಕೆ. ಸಂಜೆ ಹೊತ್ತು ಈ ಕಡೆ ಲೇಕ್ ವ್ಯೂ ಇರೋದ್ರಿಂದ ಆರಾಮಾಗಿ ನೀವು ಕಾಫಿ ಟೀ ತಗೊಳ್ಳೋದಾದ್ರೆ ಇಲ್ಲಿ ಕುತ್ಕೊಂಡು ತಗೋಬಹುದು, ಚೆನ್ನಾಗಿರುತ್ತೆ. ಈ ಟೈನಿ ಬ್ಲಾಕ್ ಕ್ಯಾಬಿನ್ ಒಳಗಡೆ 3 ಸೆಕ್ಷನ್ ಬರುತ್ತೆ. ಬನ್ನಿ ತೋರಿಸ್ತೀನಿ ಯಾವ್ದಾವ್ದು ಅಂತ. ನಾನೀಗಿರೋದು ಕಿಚನೆಟ್ ಏರಿಯಾದಲ್ಲಿ. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಕೆಟಲ್ ಇದೆ, ಮತ್ತೆ ಈ ಕಡೆ 2 ಕಪ್ಸ್ ಕೊಟ್ಟಿದ್ದಾರೆ. ಈ ಕಡೆ ಕಾಫಿ ಟೀ ಮತ್ತೆ ಮಿಲ್ಕ್ ಪೌಡರ್ ಎಲ್ಲ ಈ ತರನೇ ಕೊಟ್ಟಿದ್ದಾರೆ, ಲೂಸ್ ಪೌಡರ್ ಅಲ್ಲಿ ಇದೆ. ಅಂಡ್ ಈ ಕಡೆ ವಾಟರ್ ಬಾಟಲ್ಸ್ ಇದೆ. ಇಲ್ಲಿ ಕೆಳಗಡೆ ನೋಡ್ಬೋದು ಒಂದು ರೆಫ್ರಿಜರೇಟರ್ ಇದೆ. ಸೊ ನೀವೇನಾದ್ರು ಮಕ್ಳನ್ನ ಕರ್ಕೊಂಡ್ ಬಂದಾಗ ಹಾಲ್ ಅಂತ ಏನಾದ್ರು ತಂದ್ರೆ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು. ಅಂಡ್ ನೀವೇನಾದ್ರು ಕುಕ್ ಮಾಡ್ಕೊಳ್ತೀನಿ ಅಂತ ಏನಾದ್ರು ಇದ್ರೆ ಯುಟೆನ್ಸಿಲ್ ಇಟ್ಕೊಳ್ಳೋದಕ್ಕೆ ಈ ಕಡೆ ಸ್ಪೇಸ್ ಕೂಡ ಇದೆ. ಅಂಡ್ ಇನ್ನೊಂದು ಹೇಳ್ಬೇಕು ನಿಮ್ಗೆ, ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಏನಪ್ಪಾ ಇಷ್ಟೊಂದು ಡಾರ್ಕ್ ಆಗಿದೆ ಈ ರೂಮು ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಇದೆಲ್ಲ ನಾವು ಕರ್ಟನ್ ಕ್ಲೋಸ್ ಮಾಡಿದ್ವಿ. ಇದು ಓಪನ್ ಮಾಡಿದ್ರೆ ನಿಮ್ಗೆ ಈ ಕಡೆ ಫಾರ್ಮ್ ವ್ಯೂ ಕಾಣಿಸುತ್ತೆ, ಮತ್ತೆ ಇನ್ನೊಂದು ಕ್ಯಾಬಿನ್ ಕೂಡ ಇಲ್ಲಿಂದ ಕಾಣಿಸುತ್ತೆ. ಅಂಡ್ ಇಲ್ಲಿ ಮಸ್ಕಿಟೋ ಮೆಶ್ ಇರೋದ್ರಿಂದ ನೀವು ಬೇಕು ಅಂತಂದ್ರೆ ಆರಾಮಾಗಿ ಅದನ್ನ ಓಪನ್ ಮಾಡ್ಕೊಳ್ಬಹುದು, ಫ್ರೆಶ್ ಗಾಳಿ ಬರುತ್ತೆ. ಅಂಡ್ ಇದು ಇರೋದು ಒಂದು ತೋಟದ ಮಧ್ಯ ಇರೋದ್ರಿಂದ ಈ ಕ್ಯಾಬಿನ್ಸ್ ಎಲ್ಲ ಒಂಥರ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಒಂಥರ ಗ್ರೀನರಿ ಮಧ್ಯ ಇದೀವಿ ಅಂತಾನೆ ಫೀಲ್ ಕೊಡತ್ ನಮ್ಗೆ. ಈಗ ನಾನಿರೋದು ಸ್ಲೀಪಿಂಗ್ ಏರಿಯಾ ಸೆಕ್ಷನ್ ಅಲ್ಲಿ ಇದೀನಿ. ಈ ಲೆಫ್ಟ್ ಸೈಡ್ ಅಲ್ಲಿ ಒಂದು ರ್ಯಾಕ್ ಇದೆ, ಅಲ್ಲಿ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ನಿಮಗೇನಾದ್ರು ಬುಕ್ ಓದೋ ಅಂತ ಹವ್ಯಾಸ ಏನಾದ್ರು ಇದ್ರೆ, ಹಾಬಿ ಇದ್ರೆ, ಸೊ ಬುಕ್ ತಗೊಂಡು ಓದ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದು ಒಂಥರ. ಅಂಡ್ ಇದು ಕ್ವೀನ್ ಸೈಜ್ ಬೆಡ್ ಇರೋದು, 2 ಶೇರಿಂಗು, ತುಂಬಾ ಕಂಫರ್ಟಬಲ್ ಆಗಿದೆ ಬೆಡ್. ಬಟ್ ಇನ್ನೂ ಒಬ್ರು ಅಡಿಷನಲ್ ಬರ್ತೀನಿ ಅಂತಂದ್ರೆ ಇಲ್ಲಿ ನೋಡಿ ಅಡಿಷನಲ್ ಬೆಡ್ ಕೂಡ ಇದೆ ಇಲ್ಲಿ ಕೆಳಗಡೆ. ಈ ತರ ಡ್ರ್ಯಾಗ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ನೀವು. ಅಂಡ್ ಈ ಲೆಫ್ಟ್ ಸೈಡ್ ಅಲ್ಲಿ ಒಂದು ವಾಲ್ ಫ್ರೇಮ್ ಇದೆ, ಪೇಂಟಿಂಗ್ ಇದು ತುಂಬಾ ಸಖತ್ತಾಗಿದೆ. ಫ್ಯಾನು ಮತ್ತೆ AC ಎರಡೂ ಇದೆ. ಸೊ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಇನ್ ಲೆಫ್ಟ್ ಸೈಡ್ ಅಲ್ಲಿ ಫುಲ್ ಡಾರ್ಕ್ ಕಾಣಿಸ್ತಾ ಇದೆ ನಿಮ್ಗೆ. ಈ ವ್ಯೂ ಇದೆಯಲ್ಲ ಸಖತ್ತಾಗಿದೆ. ಚಿನಿ ಒಂಚೂರು ಓಪನ್ ಮಾಡೋಕಂದ ಅದು. ಈಗ ನೋಡಿ ಹೇಗೆ ಕಾಣಿಸ್ತದೆ ಫಾರ್ಮ್ ವ್ಯೂ ಎಲ್ಲ ಅಂತ. ಮತ್ತೆ ನಮಗೆ ಕಂಟೈನರ್ ಒಳಗಡೆನೂ ಅಷ್ಟೇ, ಕ್ಯಾಬಿನ್ಸ್ ಒಳಗಡೆ ಒಂಥರ ಫುಲ್ ಬ್ರೈಟ್ ಲೈಟ್ ಬರುತ್ತೆ ತೆಗೆದಿದ ತಕ್ಷಣ ನಮಗೆ.
ಆ್ಯಂಡ್ ಇದು ಒಂಥರ ಬುಕ್ ಓದೋಕ್ಕೆ, ಮ್ಯೂಸಿಕ್ ಕೇಳೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಆ ಕಾರ್ನರು ವ್ಯೂ ನೋಡಿಕೊಂಡು. ಈಗ ನಾನಿರೋದು ಬಾತ್ರೂಮ್ ಏರಿಯಾದಲ್ಲಿ ಇದ್ದೀನಿ. ಬಾತ್ರೂಮ್ ಅಷ್ಟೇ ಸಿಂಪಲ್ ಆಗಿ ಕೋಸಿಯಾಗಿ ಚೆನ್ನಾಗಿದೆ. ಈ ಸೈಡಲ್ಲಿ ನಾನು ನಿಂತಿರೋದು ಶವರ್ ಏರಿಯಾ ಬರುತ್ತೆ, ಆ ಸೈಡಲ್ಲಿ ಸಿಂಕು, ಮಿರರು ಮತ್ತು ಕಮೋಡ್ ಬರುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಇಲ್ಲೊಂದು ವಿಂಡೋ ಇದೆ. ಸೊ ಫಾರ್ಮ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ ವಿಂಡೋ ತೆಕ್ಕೊಂಡ್ರೆ. ಸೊ ಫ್ರೆಶ್ ಗಾಳಿ ಬರುತ್ತೆ ಇಲ್ಲಿಂದನೂ, ಚೆನ್ನಾಗಿದೆ. ನಾವು ಈ ಕೆರೆ ಎಡ್ಜಲ್ಲಿ ನಿಂತಿದ್ದೀವಿ. ನೀವೇನಾದ್ರು ಫೋಟೋಗ್ರಫಿ ಮಾಡ್ತೀವಿ, ಬರ್ಡ್ದು ಏನಾದ್ರು ಇಲ್ಲ ಬರ್ಡಿಂಗ್ ಮಾಡ್ತೀನಿ ಅಂತಂದರೆ ವೆರಿ ಸೂಟಬಲ್ ಪ್ಲೇಸ್ ಅಂತ ಅನ್ನಿಸ್ತು. ವಾಟರ್ ಬರ್ಡ್ಸ್ ಆಗಿರ್ಬೋದು, ಲೈಕ್ ಕಿಂಗ್ ಫಿಶರ್ಸ್ ಆಗಿರ್ಬೋದು, ಲಿಟಲ್ ಎಗ್ರೆಟ್ಸು, ಈ ಥರದ್ದೆಲ್ಲ ಒಳ್ಳೊಳ್ಳೆ ಪಕ್ಷಿಗಳೆಲ್ಲ ಕಾಣಿಸುತ್ತೆ. ಈಸಿಯಾಗಿ ಸಿಗುತ್ತೆ, ಸೈಟಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಮತ್ತು ಇಲ್ಲಿ ಹೆಮಾಕ್ ಇದೆ, ನೀವೇನಾದ್ರು ಬಂದರೆ ಹೆಮಾಕ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಈ ಕಡೆ ಕ್ಯಾಂಪ್ ಫೈರ್ ಏರಿಯಾ ಇದೆ, ಕ್ಯಾಂಪ್ ಫೈರ್ ಏರಿಯಾದಲ್ಲೂ ನೀವು ಸ್ಪೆಂಡ್ ಮಾಡ್ಬೋದು. ಡೆಡಿಕೇಟಾಗಿ ಅಲ್ಲೂ ಇದೆ. ಇಲ್ಲಿ ಏನಾದ್ರು ಕಾಮನ್ ಆಗಿ ತುಂಬ ಜನ ಗ್ಯಾದರ್ ಮಾಡ್ತೀರಾ ಅಂತಂದರೆ ವಿತ್ ಲೈಟ್ಸ್ ಎಲ್ಲ ಇರುತ್ತೆ, ಇಲ್ಲೂ ಸಹ ನೀವು ಈವ್ನಿಂಗ್ ಸ್ಪೆಂಡ್ ಮಾಡ್ಬೋದು. ವೆಸ್ಟರ್ನ್ ಕಂಟ್ರೀಸಲ್ಲಿ, ಯುರೋಪಿಯನ್ ಕಂಟ್ರೀಸಲ್ಲಿ ಈ ಥರ ಕ್ಯಾಂಪರ್ ವ್ಯಾನ್ ಆಗಿರ್ಬೋದು, ಕ್ಯಾರವ್ಯಾನ್ ಆಗಿರೋರು ತುಂಬ ಜನ ಆಪ್ರೇಟ್ ಮಾಡ್ತಾರೆ, ತುಂಬ ಟೂರಿಸ್ಟ್ ಎಲ್ಲ ಆಪ್ರೇಟ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಅಂತ ಅಂದರೆ ಕೆಲವು ಕಂಪ್ನೀಸ್ ಮಾತ್ರನೇ ಆಪ್ರೇಟ್ ಮಾಡೋದು. ಈ ಕಡೆ ಒಂದು ಕ್ಯಾಂಪರ್ ವ್ಯಾನ್ ಇದೆ ಮತ್ತು ಈ ಕಡೆ ಒಂದು ಕ್ಯಾರವ್ಯಾನ್ ಇದೆ. ಸೊ ಎರಡನ್ನೂ ಒಂದು ಟೂರ್ ನೋಡ್ತಾ ಹೋಗೋಣ. ನಾವು ಫಿಲಿಮ್ಸ್ ಮತ್ತು ಸೀರಿಯಲ್ಸು ಇಲ್ಲ ಸೆಲೆಬ್ರಿಟೀಸ್ ಎಲ್ಲ ಯೂಸ್ ಮಾಡ್ತಾರೆ ಕ್ಯಾರವಾನ್ಸ್ಗೂ, ಮತ್ತು ಆ ಕ್ಯಾರವಾನ್ಗೂ ಮತ್ತು ಈ ಇಲ್ಲಿರೋ ಕ್ಯಾರವಾನ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಈ ಕ್ಯಾರವಾನ್ಸ್ ಎಲ್ಲ ಬಂದು ಕಂಪ್ಲೀಟ್ಲಿ ಕ್ಯೂರೇಟೆಡ್ ಫಾರ್ ಕ್ಯಾಂಪಿಂಗ್. ಸೊ ಕ್ಯಾಂಪಿಂಗ್ನ ಇಂಪಾರ್ಟೆನ್ಸ್ ಇಟ್ಕೊಂಡು ಮತ್ತು ನೇಚರ್ ಫ್ರೆಂಡ್ಲಿನೆಸ್ನ ಇಂಪಾರ್ಟೆನ್ಸ್ ಇಟ್ಕೊಂಡು ಮಾಡಿರೋಂಥ ಕ್ಯಾಂಪರ್ ವ್ಯಾನ್ಸು ಮತ್ತು ಕ್ಯಾರವಾನ್ಸ್ ಇದಾಗಿದೆ. ಪ್ರತಿಯೊಂದು ಕ್ಯಾಂಪ್ ಸೈಡ್ ಅಲ್ಲೂ ಡೆಡಿಕೇಟೆಡ್ ಆಗಿ ವೆಹಿಕಲ್ ನ ಚಾರ್ಜ್ ಮಾಡಕ್ಕೆ ಚಾರ್ಜಿಂಗ್ ಪಾಯಿಂಟ್ಸ್ ಇರುತ್ತೆ. ಸೊ ಈಗ ಒಳಗಡೆ ಹೋಗೋಣ. ತುಂಬಾ ಎಕ್ಸೈಟೆಡ್ ಆಗಿ ನಾನಂತೂ ಕಾಯ್ತಾ ಇದೀನಿ, ಹಾಗೆ ನಿಮ್ಗೂ ತೋರಿಸ್ತೀನಿ ಬನ್ನಿ. ಒಳಗಡೆ ಅಂತೂ ಸಖತ್ತಾಗಿದೆ ಅಂತಾನೆ ಅನಿಸ್ತು, ಬನ್ನಿ ತೋರಿಸ್ತೀನಿ ನಿಮ್ಗೂ. ಕ್ಯಾಂಪರ್ ವ್ಯಾನ್ ಅಲ್ಲಿ ಟೋಟಲ್ 4 ಸೆಕ್ಷನ್ ಬರುತ್ತೆ. ಒಂದು ನಾನಿಗಿರೋದು ಲಿವಿಂಗ್ ಏರಿಯಾ ಅಂಡ್ ಇನ್ನೊಂದು ಕಿಚನ್ ಏರಿಯಾ ಬರುತ್ತೆ, ಇನ್ನೊಂದು ಬೆಡ್ರೂಮ್ ಏರಿಯಾ, ಬಾತ್ರೂಮ್ ಏರಿಯಾ ಅಂತ ಬರುತ್ತೆ. ಸೊ ಇಲ್ಲಿ ನಮಗೆ ಲಿವಿಂಗ್ ಏರಿಯಾದಲ್ಲಿ 4 ಸಿಟ್ಟಿಂಗ್ಸ್ ಇರುತ್ತೆ. ಒಂದು ಟೀ ಟೇಬಲ್ ಇದೆ ಅಂಡ್ ಸ್ಟೋರೇಜ್ಗೆ ಸ್ಪೇಸ್ ಕೂಡ ಇದೆ. ಈ ಕಡೆ ಟಿವಿ ಇದೆ. ಇಲ್ಲಿ ಹಿಂದ್ಗಡೆ ನೋಡ್ತಿರ್ಬೋದು, ಇದು ಎತ್ತದ್ರೇನೆ ಏನೋ ನೀವು ಡ್ರೈವರ್ ಜೊತೆ ಇಂಟರಾಕ್ಟ್ ಮಾಡಬೇಕು ಅಂತ ಇದ್ರೆ ಈಸಿಯಾಗಿ ಕೂಡ ಮಾಡ್ಬೋದು. ಇಲ್ಲಿ ಬನ್ನಿ, ಆ ಕಡೆ ಕಿಚನ್, ಬಾತ್ರೂಮ್ ಎಲ್ಲ ತೋರಿಸಿ. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದು ಒಂದು ಬೆಡ್. ಇದು ಕೂಡ ಕೆಳಗಡೆ ಮಾಡ್ಕೊಂಡ್ರೆ ಇಲ್ಲಿ ರಾತ್ರಿ ಮಲ್ಕೊಳ್ಳೋಕೆ ಈಸಿ ಆಗತ್ತೆ. ಅಂಡ್ ಇಲ್ಲಿ ಕಾಣಿಸ್ತಿರೋದು ಸ್ಟೋರೇಜ್, ಹೈಡ್ರೋಲಿಕ್ ಸ್ಟೋರೇಜ್ ಇದೆ. ಇಲ್ಲೂ ನಮ್ಮ ಬಿಲಾಂಗಿಂಗ್ಸ್ ನ ಇಟ್ಕೊಳ್ಬಹುದು. ಇಲ್ಲಿ ಒಂದು ಸ್ಟೋರೇಜ್ ವಾರ್ಡ್ರೋಬ್ ತರ ಒಂದು ಸ್ಪೇಸ್ ಇದೆ, ಒಳಗಡೆ ಲಾಕರ್ ಕೂಡ ಇದೆ. ಇನ್ ಈ ಸೈಡ್ ಬಂದ್ರೆ ಒಂದು ರೆಫ್ರಿಜರೇಟರ್ ಇದೆ, ಮೈಕ್ರೋ ಆನ್ ಇದೆ. ಈ ಸೈಡ್ ಅಲ್ಲಿ ನಿಮ್ಗೆ ಕಿಚನ್ ಕಾಣಿಸ್ತಾ ಇದೆ. ಈಗ ಮೋಸ್ಟ್ ಎಕ್ಸೈಟೆಡ್ ಏರಿಯಾ ಅಂತಂದ್ರೆ ಈ ಕಿಚನ್ ಏರಿಯಾ. ಇಲ್ಲಿ ನಿಮ್ಗೆ ಸ್ಟವ್ ಕೊಟ್ಟಿರ್ತಾರೆ ಮತ್ತೆ ಗ್ಯಾಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಈ ಕಡೆ ಸಿಂಕ್ ಇದೆ, ಹಾಟ್ ವಾಟರ್ ಅಂಡ್ ಕೋಲ್ಡ್ ವಾಟರ್ ಎರಡು ಫೆಸಿಲಿಟಿ ಇದೆ ಇಲ್ಲಿ. ಅಂಡ್ ನೀವು ಏನಾದ್ರು ಕುಕ್ ಮಾಡ್ಕೊಳ್ತೀನಿ ಅಂತಂದ್ರೆ ಇಲ್ಲಿ ಯುಟೆನ್ಸಿಲ್ಸ್ ಎಲ್ಲ ಕೊಟ್ಟಿರ್ತಾರೆ. ನಾವು ನಿಮ್ಗೆ ಅವಾಗಲೇ ಹೇಳ್ದಂಗೆ ಈ ಪ್ಯಾಕೇಜ್ ಅಲ್ಲಿ ಫುಡ್ ಇನ್ಕ್ಲೂಡ್ ಆಗಿರಲ್ಲ. ಸೊ ನೀವೇ ಗ್ರೋಸರೀಸ್ ತಂದು ಪ್ರಿಪೇರ್ ಮಾಡ್ಕೊಳ್ಬಹುದು. ಸೊ ಇಲ್ಲೂ ಅಷ್ಟೇ, ನೀವು ಪ್ರೊವಿಷನ್ಸ್ ತಂದ್ರೆ ಹೈಡ್ರೋಲಿಕ್ ಸ್ಟೋರೇಜ್ ಇದೆ, ಇಲ್ಲಿ ಇಟ್ಕೊಳ್ಳೋಕೆ ಸ್ಪೇಸ್ ಇಲ್ಲ. ಅಂಡ್ ಎಲ್ಲಾ ಕಡೆನೂ ಒಂದೊಂದು ಸ್ಟ್ರಿಪ್ ಲೈಟ್ ಗಳು ಹಾಕಿದ್ದಾರೆ. ಸೊ ನಿಮ್ಗೆ ನೈಟ್ ಹೊತ್ತು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈ ಕ್ಯಾಂಪರ್ ನಲ್ಲಿ 2 ಸೆಕ್ಷನ್ ಬರುತ್ತೆ. ಒಂದು ಬಾತ್ರೂಮ್ ಏರಿಯಾ, ಇನ್ನೊಂದು ಈ ಕಡೆ ವೆಸ್ಟರ್ನ್ ಕಮೋಡ್ ಏರಿಯಾ ಬರುತ್ತೆ. ಈ ಬಾತ್ರೂಮ್ ಏರಿಯಾದಲ್ಲಿ ಸ್ನಾನಕ್ಕೆ ಮತ್ತೆ ಒಂದು ಸಿಂಕ್ ಏರಿಯಾ ಕೂಡ ಇದೆ. ಅಂಡ್ ಈ ಸೈಡ್ ಅಲ್ಲಿ ವೆಸ್ಟರ್ನ್ ಕಮೋಡ್ ಇದೆ. ಸೊ ಎರಡು ಕ್ಯೂಟ್ ಅಂಡ್ ಡೀಸೆಂಟ್ ಆಗಿದೆ. ಈಗ ಬೆಡ್ರೂಮ್ ಸೆಕ್ಷನ್ ಅಲ್ಲಿ ಇದೀನಿ. 3 ಜನ ಮಲ್ಕೋಷ್ಟು ಕೆಪಾಸಿಟಿ ಇದೆ ಇಲ್ಲಿ. ಅಂಡ್ ಬೆಡ್ ಕೂಡ ಕಂಫರ್ಟಬಲ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಸ್ಟೋರೇಜ್ಗೂ ಕೂಡ ಸ್ಪೇಸ್ ಇದೆ. ಅಂಡ್ ಇಲ್ಲೂ ಕೂಡ ಒಂದು ಟಿವಿ ಕೊಟ್ಟಿದ್ದಾರೆ, ಸ್ಪೀಕರ್ ಇದೆ ಅಂಡ್ USB ಪೋರ್ಟಲ್ ಕೂಡ ಇದೆ. ಚಾರ್ಜಿಂಗ್ ಪಾಯಿಂಟ್ ಇದೆ. ವಿಂಡೋ ನೋಡ್ತಿರ್ಬೋದು, ಆ ವಿಂಡೋ ಇಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತೆಗೆದ್ರೆ. ಬಟ್ AC ಇರೋದ್ರಿಂದ ನೆಸೆಸಿಟಿ ಇಲ್ಲ ಇದು ಓಪನ್ ಮಾಡೋವಂಥದ್ದು. ಮತ್ತೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಕೂಡ ಇದೆ. ಅಂಡ್ ಲೈಟಿಂಗ್ಸ್ ಇದೆ, ಎಕ್ಸಾಸ್ಟ್ ಫ್ಯಾನ್ ಕೂಡ ಇದೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ಕ್ಯಾಂಪರ್ ವ್ಯಾನ್ ನೀವು ಬುಕ್ ಮಾಡಬೇಕು ಅಂದ್ರೆ ಟೋಟಲ್ ಪ್ಯಾಕೇಜ್ ಬಂದು 27,500 rupees ಆಗುತ್ತೆ. ಅಂದ್ರೆ ಪರ್ ಹೆಡ್ ಅಂದ್ರೆ 7,000 rupees ಪರ್ ಹೆಡ್ ಆಗುತ್ತೆ. ಈ 7,000 ಅಲ್ಲಿ ಇದೇನೇನು ಸೇರುತ್ತೆ ಅಂತಂದ್ರೆ ಡ್ರೈವರ್ ಬಾಟ ಆಗಿರ್ಬೋದು, ಫ್ಯೂಯಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಮತ್ತು ಒಳಗಡೆ ಇರೋ ಫೆಸಿಲಿಟೀಸ್ ಆಗಿರ್ಬೋದು, ಮತ್ತು ಕ್ಯಾಂಪ್ ಸೈಟ್ ಎಲ್ಲ ಸೇರಿ 27,500 ಆಗುತ್ತೆ. ಇದನ್ನ ನಾವು ಎಲ್ಲಿ ಬೇಕಲ್ಲಿ ತೊಗೊಂಡೋಗ್ತೀವಿ ಕ್ಯಾಂಪರ್ ವ್ಯಾನ್ ಅಂದರೆ ಆ ಥರ ಇಲ್ಲ. ಇವ್ರದ್ದೇ ಡೆಡಿಕೇಟೆಡ್ ಆಗಿರೋಂಥ ಕ್ಯಾಂಪ್ ಸೈಟ್ಸ್ ಅಂತ ಇದೆ. ಒಂದು BRLs ಅಲ್ಲಿದೆ, ಒಂದು ಬನ್ನೇರುಘಟ್ಟ ಇಲ್ಲಿದೆ, ಮತ್ತು ಒಂದು ಸಕಲೇಶ್ಪುರದಲ್ಲಿದೆ, ಒಂದು ಕಬಿನಿ ಹತ್ರ ಇದೆ. ಸೊ ಈ ಕ್ಯಾಂಪ್ ಸೈಟ್ಸ್ಗೆ ನೀವೆಲ್ಲ ಹೋಗಿ ನೀವು ಸ್ಟೇ ಮಾಡಿ ನೀವು ಕ್ಯಾಂಪಿಂಗ್ ಎಲ್ಲ ಮಾಡ್ಬೋದು. ಇನ್ ಕೇಸ್ ಏನಾದ್ರು 500 kilometersಗಿಂತ ಏನಾದ್ರು ಜಾಸ್ತಿ ಏನಾರು ಆಗಿ ನೀವೇನಾದ್ರು ಹೋಗ್ಬೇಕಾದ್ರೆ ಏನಾದ್ರು ಜಾಸ್ತಿ ಆದರೆ ಪರ್ ಕಿಲೋಮೀಟ್ರಿಗೆ ಅಡಿಷ್ನಲ್ ಚಾರ್ಜಸ್ ಅಂತ ಇರುತ್ತೆ, ಅದನ್ನು ನೀವು ಪೇ ಮಾಡಬೇಕಾಗುತ್ತೆ.
ಕ್ಯಾಂಪರ್ ವ್ಯಾನು. ಇದಕ್ಕೆ ಅರೌಂಡ್ 16,000 rupees ಆಗುತ್ತೆ. 4 people ಅಕಾಮಿಡೇಷನ್ ಮಾಡೋಷ್ಟು ಜಾಗ ಇದೆ. ಆ್ಯಂಡ್ ಇದಕ್ಕೆ ಪರ್ ಪರ್ಸನ್ ಅರೌಂಡ್ 4,000 ಆಗುತ್ತೆ. ಇದಕ್ಕೆ ಫುಡ್ ಇನ್ಕ್ಲೂಡ್ ಆಗಿರಲ್ಲ ಈ ಪ್ಯಾಕೇಜ್ಗೆ, ಬಟ್ ಫ್ಯೂಯಲ್ ಚಾರ್ಜಸ್ಸು, ಡ್ರೈವರ್ ಬಾಟ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇದು ಕೂಡ ಡೋರ್ ಟು ಡೋರ್ ಇರುತ್ತೆ, ಅಂದರೆ ನಿಮ್ಮ ಮನೆಗೆ ಬಂದು ಪಿಕ್ ಮಾಡಿ ಮತ್ತು ಮನೆಗೆ ಡ್ರಾಪ್ ಮಾಡ್ತಾರೆ. ಸೇಮ್ ನಾವು ಏನು ಕೆರವನಿಗೆ ಹೇಳಿದ್ವಿ ಏನೇನು ಇರುತ್ತೆ ಇನ್ಕ್ಲೂಡ್ ಆಗಿರುತ್ತೆ ಅಂತ, ಅದೆಲ್ಲ ಇದಕ್ಕೂ ಇನ್ಕ್ಲೂಡ್ ಆಗಿರುತ್ತೆ. ಬನ್ನಿ ಒಳಗಡೆ ಹೇಗಿದೆ ತೋರಿಸ್ತೀನಿ. ಬಿಸಿಲಿಗೆ ಅಥವಾ ಮಳೆಗಿರ್ಬೋದು, ಯಾವುದಕ್ಕಾರೋ ಇರ್ಬೋದು, ಒಂದು ಶೇಡ್ಗೆ ಅಂತ ಕನ್ವರ್ಟಬಲ್ ಎಕ್ಸ್ಟೆಂಡರ್ ಇದೆ. ಆ್ಯಂಡ್ ಇಲ್ಲಿ ಕುಕ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಒಂದು ಟೇಬಲ್ ಇದೆ, ಇದು ಕೂಡ ಎಕ್ಸ್ಟೆಂಡರೇನೆ. ಆ್ಯಂಡ್ ನಿಮಗೆ ಯುಟೆನ್ಸಿಲ್ಸ್ ಎಲ್ಲ ಕೊಡ್ತಾರೆ, ನೀವು ಪ್ರೊವಿಷನ್ಸ್ ತರಬೇಕಾಗುತ್ತೆ. ಸ್ಟವ್ ಕೂಡ ಪ್ರೊವೈಡ್ ಮಾಡ್ತಾರೆ, ನೀವು ಕುಕ್ ಮಾಡ್ಕೊಳ್ಳೋಕೆ ಈಸಿ ಇರುತ್ತೆ ಇದು ಎಕ್ಸ್ಟೆಂಡರ್ ಇರೋದ್ರಿಂದ. ಇಲ್ಲಿ ಯುಟೆನ್ಸಿಲ್ಸ್ ಎಲ್ಲ ವಾಶ್ ಮಾಡೋಕ್ಕೆ ನೀರಿನ ಫೆಸಿಲಿಟಿ ಕೂಡ ಇದೆ. ನೀರು ಇಲ್ಲೆಲ್ಲೋ ಕ್ಲೋಸ್ ಮಾಡಿದ್ದಾರೆ ಈಗ ಸದ್ಯಕ್ಕೆ, ಬಟ್ ಆ ಫೆಸಿಲಿಟಿ ಇದೆ. ಇನ್ನು ಒಳಗಡೆ ತೋರಿಸ್ತೀನಿ. ಈ ಕ್ಯಾಂಪರ್ ಒನ್ ಅಲ್ಲಿ ಟೋಟಲ್ 4 members ಅಂತ ಹೇಳಿದೆ. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ ಅಂತಾನೆ ಹೇಳ್ಬೋದು. ಇಲ್ಲಿ ಇಬ್ರು ಮಲ್ಗೋಷ್ಟು ಕೆಪಾಸಿಟಿ ಇದೆ. ಕ್ವೀನ್ ಸೈಜ್ ಬೆಡ್ ಇದೆ, ಮೇಲ್ಗಡೆ ಇಬ್ರು ಮಲ್ಕೊಳ್ಬಹುದು. ಅಂಡ್ ಇಲ್ಲೂ ಅಷ್ಟೇ ವಿಂಡೋ ಕಾಣಿಸ್ತಾ ಇದೆ ನಿಮ್ಗೆ ಹೊರಗಡೆಯಿಂದ. ಆ ಕಡೆಯಿಂದನೂ ಮಸ್ಕಿಟೋ ನೆಟ್ ಕೂಡ ಇದೆ. ಸೊ ಕಂಫರ್ಟಬಲ್ ಆಗಿದೆ ಬೆಡ್. ಅಂಡ್ ಸ್ಟೋರೇಜ್ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತೆ ಇಲ್ಲೂ ಕೂಡ ಫ್ರಿಜ್ ಇದೆ. ಒಂದು ಸ್ಮಾಲ್ ಅಂಡ್ ಕೋಸಿ ಆಗಿರುವಂತಹ ಬಾತ್ರೂಮ್ ಇದೆ. ಈ ಕ್ಯಾಂಪರ್ ಒನ್ ಅಲ್ಲಿ ನೀವೇನಾದ್ರು ಟ್ರಾವೆಲ್ ಮಾಡ್ಬೇಕಾದ್ರೆ ನೀವೆಲ್ಲ ನೋಡ್ಬೇಕು ಹೊರಗಡೆ ಅಂತ ಏನಾದ್ರು ಅನ್ಸಿದ್ರೆ, ಸೊ ಇಲ್ಲೂ ಕೂಡ ಕುತ್ಕೋಬಹುದು. ಇಲ್ಲಿ ಹಿಂದ್ಗಡೆ 3 seater ಕುತ್ಕೋಬಹುದು, ಮುಂದ್ಗಡೆ ಒಬ್ರು ಪ್ಲಸ್ ಡ್ರೈವರ್ ಇರ್ತಾರೆ. ಸೊ ಇಲ್ಲೂ ಕೂಡ ನೀವು ಆರಾಮಾಗಿ ಕುತ್ಕೊಂಡು ಟ್ರಾವೆಲ್ ಮಾಡಬಹುದು. ಈಗ 2 ಗಂಟೆ ಆಗಿದೆ, ಲಂಚ್ಗೆ ಅಂತ ಬಂದಿದ್ದೀವಿ. ನಾವು ಆರ್ಡರ್ ಮಾಡಿದ್ವಿ ಚಪಾತಿ, ಫ್ರೈಡ್ ರೈಸು, ಆಮೇಲೆ 3 ಥರ ಕರ್ರಿ ಬುಕ್ ಮಾಡಿದ್ವಿ. ಅಂದರೆ ಇಲ್ಲಿ ಆರ್ಡ್ರ್ ಮಾಡಬೇಕು, ಈ ಸ್ಕ್ಯಾನ್ ಕೋಡ್ ಇರುತ್ತೆ. ಸೊ ಫುಡ್ಡೆಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ನಿಮ್ಗೆ ಏನಾದ್ರು ಏರೇಟೆಡ್ ಡ್ರಿಂಕ್ಸ್ ಬೇಕು ಅಂತಂದರೆ ಲೈಕ್ ಸ್ಪ್ರೈಟು, ಕೋಕು ಆ ಥರದ್ದೆಲ್ಲ ಬೇಕು ಅಂದರೆ ಅಡಿಷ್ನಲ್ ಆಗಿ ನಾವು ಪೇ ಮಾಡಿದ್ರೆ ಇಲ್ಲಿ ಸಿಗುತ್ತೆ, ಆಪ್ಷನಲ್ ಇದೆ. ಆಮೇಲೆ ಫುಡ್ಡು ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಟೇಸ್ಟ್. ಈಗ ಟೈಮ್ 5:30 ಆಗಿದೆ. ಸೊ ಟೀ ಕುಡಿತಾ ಇದ್ದೀವಿ. ಸನ್ಸೆಟ್ ಆಗ್ತಾ ಇದೆ, ಇಲ್ಲಿಂದ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಸೊ ಆ ಲೇಕ್ ಹತ್ರ ಹೋದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಅಲ್ಲಿ ಹೊರಡ್ತಾ ಇದೀವಿ. ಟೀ ಕುಡ್ದು ಅಲ್ಲಿ ಹೋಗಿ ನಿಮಗೆ ಆ ಸನ್ಸೆಟ್ನ ತೋರಿಸ್ತೀವಿ. ಹಾಯ್, ಗುಡ್ ಮಾರ್ನಿಂಗ್. ಟೈಮ್ ಈಗ 8 ಗಂಟೆ ಆಗ್ತಾ ಬಂತು. ಬೆಳಗ್ಗೆ ಎದ್ದು ಆ ವಿಂಡೋಯಿಂದ ನಾವು ವಿಂಡೋ ತೆಗೆದ್ಮೇಲೆ ಓಪನ್ ಆಗುತ್ತಲ್ಲ, ಒಂಥರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಫಾಗು ಮತ್ತು ಮಿಸ್ಟಿ ಥರ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ಮಾತ್ರ. ಆಮೇಲೆ ವ್ಯೂನು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಕಾಫಿ ಎಲ್ಲ ಕುಡ್ದು ನಾವು ಲೇಕ್ ಹತ್ರ ಬಂದಿದ್ದೀವಿ. ಇಲ್ಲಿ ಕಯಾಕಿಂಗ್ ಮಾಡಬೇಕು ಅಂತ. ತುಂಬ ದೊಡ್ಡ ಕೆರೆ, ನೀರು ಕಡಿಮೆ ಆಗಿದೆ. ಲಾಸ್ಟ್ ಇಯರ್ ಮಾನ್ಸೂನಲ್ಲಿ ಸರಿಯಾಗಿ ಮಳೆ ಆಗಿಲ್ಲ ಅಂತ, ಬಟ್ ನಾಟ್ ಎ ಪ್ರಾಬ್ಲಮ್. ತುಂಬಾ ನೀರಿದೆ. ಇನ್ನೂ ಈ ಹೈಟಿಗೆ ಬರಬೇಕಾಗಿತ್ತಂತೆ, ಅಷ್ಟು ಹೈಟ್ ಇಲ್ಲ ಇವಾಗ. ಬಟ್ ಕಯಾಕಿಂಗ್ ಮಾಡೋಕ್ಕೇನೂ ತೊಂದರೆ ಇಲ್ಲ. 30 to 50 feetವರೆಗೂ ಡೆಪ್ತ್ ಇದೆ ಆ ಒಂದು ಪಾಯಿಂಟಲ್ಲಿ ಅಂತ ಅಂದರು. ಸೊ ಜಾಕೆಟ್ಸ್ ಎಲ್ಲ ಇದೆ, ಜಾಕೆಟ್ಸ್ ಎಲ್ಲ ಇದೆ. ಬನ್ನಿ ಕಯಾಕಿಂಗ್ ಶುರು ಮಾಡೋಣ. ಈಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಇಲ್ಲಿ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ, ಬಫೆ ಬ್ರೇಕ್ಫಾಸ್ಟು. ಮತ್ತು ಲಂಚ್ ಮತ್ತು ಡಿನ್ನರ್ನ ನೀವು ಸಪ್ರೇಟಾಗಿ ತೊಗೊಳ್ಬೇಕಾಗತ್ತೆ, ಅಲಾ ಕಾರ್ಟಲ್ಲಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ತಿಂಡಿಗೆ 3 ಟೈಪಿಂದು ಕೊಟ್ಟಿದ್ದಾರೆ. ಒಂದು ತರಕಾರಿ ಉಪ್ಪಿಟ್ಟು ಮತ್ತು ಚಟ್ನಿ, ಪೂರಿ ಮತ್ತು ಆಲೂ ಮಸಾಲ, ಇನ್ನೊಂದು ಆಮ್ಲೆಟ್ ಇದೆ, ಮತ್ತು ಕಟ್ ಫ್ರೂಟ್ಸ್ ಇದೆ. ಎಲ್ಲದು ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಅಡಿಷನಲ್ ಕಾಫಿ, ಟೀ ಎರಡೂ ಇರುತ್ತೆ. ನೀವು ಲಂಚು ಡಿನ್ನರ್ನ ಅಡಿಷನಲ್ಲಾಗಿ ಪೇ ಮಾಡಬೇಕಾಗತ್ತೆ, ಇದಕ್ಕೆ ಪ್ಯಾಕೇಜ್ಗೆ ಇನ್ಕ್ಲೂಡ್ ಆಗಿರಲ್ಲ. ಸೊ ಫುಡ್ ಎಲ್ಲ ಟೇಸ್ಟಿ ಆಗಿತ್ತು ನೆನ್ನೆದು ಇವತ್ತಿಂದ. ಈಗ ನಾನು ನಿಂತಿರೋದು ಎಫ್ಎಂ ಗ್ಲಾಂಪಿಂಗ್ ಟೆಂಟ್ ಮುಂದೆ ನಿಂತಿದ್ದೀನಿ. ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ನೀವು, 2 ಕಾಟ್ ಇರುತ್ತೆ. ಆ್ಯಂಡ್ ಇಲ್ಲಿ ಅಟ್ರಾಕ್ಷನ್ ಅಂತಂದ್ರೆ ಎಫ್ಎಂ ಅಲ್ಲಿ ಇದೆಯಲ್ಲ ಅದೇ ಅಟ್ರಾಕ್ಷನ್. ಆ್ಯಂಡ್ ಹಿಂದ್ಗಡೆ ಕೂಡ ಅದು ಓಪನ್ ಮಾಡ್ಕೊಳ್ಬೋದು. ಸೊ ಒಂದು ಲೇಕ್ ವ್ಯೂ ಕಾಣಿಸುತ್ತೆ. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮತ್ತೆ ಇಲ್ಲೆಲ್ಲ ಲಾನ್ ಇದೆ. ಈ ಲಾನ್ ಅಲ್ಲಿ ಬೇಕಾದ್ರೆ ಬ್ರಿಂಗ್ ಯುವರ್ ಓನ್ ಟೆಂಟ್ ಅಂತ ಹೇಳಿ ನಿಮ್ಮ ಟೆಂಟ್ನೇ ತಗೊಂಡ್ ಬಂದು ಪಿಚಿನ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಾಂದ್ರೆ ಇಲ್ಲೇ ರೆಂಟ್ ತಗೊಳ್ತೀನಿ ಅಂತಂದ್ರೆ ಅದನ್ನು ಕೂಡ ತಗೊಳ್ಬೋದು. ಚೆನ್ನಾಗಿರುತ್ತೆ. ಏನಾದ್ರು ಟೆಂಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಇರೋದಕ್ಕೆ ಎಲ್ಲದೂ ಇದು ಬಾತ್ರೂಮ್ಸ್ ಎಲ್ಲ ಆ ಕಡೆ ಡೈನಿಂಗ್ ಏರಿಯಾ ಕಡೆ ಬರುತ್ತೆ. ಸಪ್ರೇಟ್ ಆಗಿದೆ ಡೈನಿಂಗ್ ಏರಿಯಾ. ನೈಸ್
ನೀವು ಈ ಕ್ಯಾಂಪ್ ಸೈಟ್ಗೆ ಬಂದಾಗ ತುಂಬಾನೇ ಆಕ್ಟಿವಿಟೀಸ್ ಇದೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇಂಡೋರ್ ಇರ್ಬೋದು, ಔಟ್ಡೋರ್ ಇರ್ಬೋದು. ಇಂಡೋರ್ ಅಲ್ಲಿ ಚೆಸ್, ಲೂಡೋ, ಕೇರಮ್ ಈ ತರ ಇದೆ. ಮಕ್ಳಿಗೆ ಏನಾದ್ರು ಒಂದು ಟಾಯ್ಸ್ ಗಳು ಕೂಡ ಇದೆ ಆಟ ಆಡೋದಕ್ಕೆ. ಅಂಡ್ ದೆನ್ ಔಟ್ಡೋರ್ ಇಂದಂದ್ರೆ ಶಟಲ್, ಕ್ರಿಕೆಟ್ ಈ ತರದಿದೆ. ಇನ್ನು ಆಕ್ಟಿವಿಟೀಸ್ ಹೇಳಬೇಕು ಅಂದ್ರೆ ಕಾಯಕಿಂಗ್ ಇದೆ, ಬರ್ಡ್ ವಾಚಿಂಗ್ ಇದೆ, ನೇಚರ್ ವಾಕ್ ಇದೆ, ಸೈಕ್ಲಿಂಗ್, ಹಾರ್ಸ್ ರೈಡಿಂಗ್, ಇಷ್ಟೊಂದು ಆಕ್ಟಿವಿಟೀಸ್ ಇದೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ಇಲ್ಲಿ ಬಂದಾಗ. ನೀವೇನಾದ್ರು ಬಜೆಟ್ ಫ್ರೆಂಡ್ಲಿ ಆಗಿ ಏನಾದ್ರು ನೋಡ್ತಾ ಇದ್ರೆ ಈ ಕ್ಯಾಂಪ್ ಮಾಂಕ್ ಅಲ್ಲಿ, ಕ್ಯಾಂಪ್ ಸೈಟ್ ಅಲ್ಲಿ ನೀವೇನು ಸ್ಟೇ ಆಗಬೇಕು ಅಂತ, ಸೊ ಬ್ರಿಂಗ್ ಯುವರ್ ಓನ್ ಟೆಂಟ್ ಅನ್ನೋ ಕಾನ್ಸೆಪ್ಟ್ ಇದೆ. ಆಲ್ರೆಡಿ ಹೇಳಿದೆ ನಾನು. ಅದಕ್ಕೆ 1200 ಪರ್ ಪರ್ಸನ್ ಆಗುತ್ತೆ. ಇಲ್ಲ ಇನ್ನೊಂದು ಸ್ವಲ್ಪ ಏನಾದ್ರು ಗ್ಲಾಂಪಿಂಗ್ ತರ ನೋಡ್ತಾ ಇದ್ರೆ ಎ ಫ್ರೇಮ್ ಗ್ಲಾಂಪಿಂಗ್ ಇದೆ, ನಿಮಗೆ ತೋರಿಸಿದೆ ಅದು 2400 ಪರ್ ಪರ್ಸನ್ ಆಗುತ್ತೆ. ಇನ್ನ ಕ್ಯಾಬಿನ್ ಸ್ಟೇ ಏನಾದ್ರು ನೀವು ಮಾಡ್ತೀನಿ ಅಂದ್ರೆ ಸ್ಟಾರ್ಟ್ಸ್ ಫ್ರಮ್ 2750 ಇಂದ ಶುರು ಆಗುತ್ತೆ. ನೀವು ಯಾವ್ದು ಬೇಕಾದ್ರೂ ಆಪ್ ಮಾಡ್ಕೊಳ್ಬಹುದು ನೀವು ಬಜೆಟ್ ನೋಡ್ಕೊಂಡು. ಇನ್ ಈ ಪ್ರೈಸಿಂಗ್ ಲಿಸ್ಟ್ ಇಂದೆಲ್ಲ ನಾವು ಕ್ಯಾಂಪ್ ಮಾಂಕ್ ಲಿಂಕ್ ನ ಹಾಕಿರ್ತೀವಿ. ನೀವು ಅಲ್ಲಿ ಚೆಕ್ ಮಾಡಿದ್ರೆ ಇಂಡಿವಿಜುವಲ್ ಆಗಿ ಯಾವ್ಯಾವ ಸ್ಟೇ ಬೇಕು ಅದಕ್ಕೆಲ್ಲ ಫುಲ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದು ಆ ವೆಬ್ಸೈಟ್ ಅಲ್ಲೇ ಇದೆ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಅಂಡ್ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಅವ್ರೇನಾದ್ರು ಪ್ಲಾನ್ ಮಾಡ್ತಿದ್ರೆ ನಮ್ಮ ವಿಡಿಯೋ ಹೆಲ್ಪ್ಫುಲ್ ಆಗತ್ತೆ ಅಂತ ಅನ್ಕೊಳ್ತೀನಿ. ಅಂಡ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ. ಅಲ್ಲೂ ಕೂಡ ಬೇರೆ ಬೇರೆ ತರ ಕಂಟೆಂಟ್ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಇಷ್ಟನೇ ಈ ಕ್ಯಾಂಪ್ ಸೈಟ್ ಅಲ್ಲಿ. ಈ ಕ್ಯಾಂಪ್ ಸೈಟ್ ಇಂದ ಹೊರಡ್ತಾ ಇದೀವಿ. ಸೊ ಬೇರೆ ಒಂದು ವಿಡಿಯೋದಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.